ಆ ಗ್ರಾಮದಲ್ಲಿ 18 ವರ್ಷದ ನಂತರ ಗ್ರಾಮದ ಶಕ್ತಿ ದೇವತೆಯ ಜಾತ್ರೆ ನಡೀತಾ ಇದೆ. 5 ದಿನಗಳ ಕಾಲ ಗ್ರಾಮದಲ್ಲಿ ಕಟ್ಟುನಿಟ್ಟಿನ ನಿಯಮಗಳಿದೆ. ಗ್ರಾಮದ ಮನೆಗಳಲ್ಲಿ ಅಡುಗೆ ಮಾಡುವಂತಿಲ್ಲ. ಊರಿನಲ್ಲಿ ಯಾರು ಪಾದರಕ್ಷೆ ಹಾಕುವಂತಿಲ್ಲ. ಯಾರಾದರೂ ನಿಯಮ ಮೀರಿದ್ರೆ 500 ರೂಪಾಯಿ ದಂಡ ಹಾಕ್ತಾರೆ. ಭಂಡಾರದ ಜಾತ್ರೆಯ ವಿಶೇಷ ವರದಿ ಇಲ್ಲಿದೆ. ದ್ಯಾಮಮ್ಮ ದುರ್ಗಾದೇವಿಯ ಪಲ್ಲಕ್ಕಿ ಮೆರವಣಿಗೆ, ಪಲ್ಲಕ್ಕಿ ಉತ್ಸವದಲ್ಲಿ ಭಂಡಾರದ ವೈಭವ. ಮತ್ತೊಂದೆಡೆ ವಾದ್ಯ ಕುಂಭಮೇಳದ ಸಡಗರ. ಈ ಅದ್ಧೂರಿ ಜಾತ್ರೆ ನಡೆದಿದ್ದು ಗದಗ ಜಿಲ್ಲೆ ನರಗುಂದ ತಾಲೂಕಿನ ಬೆನಕನಕೊಪ್ಪ ಗ್ರಾಮದಲ್ಲಿ. 18 ವರ್ಷಗಳ ನಂತರ ಶಕ್ತಿ ದೇವತೆಯ ಜಾತ್ರೆಯನ್ನ 5 ದಿನಗಳ ಕಾಲ ಅದ್ಧೂರಿಯಾಗಿ ನಡೆಸಲಾಯಿತು. ವಾದ್ಯ ಕುಂಭಮೇಳದೊಂದಿಗೆ ದೇವಿಯ ಮೆರವಣಿಗೆ ನಡೆಸಲಾಯಿತು. ಇತ್ತ ಯುವಕರು ಡಿಜೆ ಸೌಂಡ್ಗೆ ದೇವರ ಮೇಲೆ ಭಂಡಾರ ಎರಚೋ ಮೂಲಕ ಭರ್ಜರಿ ಸ್ಟೆಪ್ಸ್ ಹಾಕಿದ್ರು. ಜಾತ್ರೆ ಹಿನ್ನೆಲೆ ಗ್ರಾಮದ ಯಾವ ಮನೆಯಲ್ಲೂ ಅಡುಗೆ ಮಾಡುವಂತಿಲ್ಲ. ಗ್ರಾಮದ ಜನರು ಪಾದರಕ್ಷೆ ಹಾಕುವಂತಿಲ್ಲ. ನಿಯಮ ಮೀರಿದ್ರೆ ಮನೆಗೆ 500 ರೂಪಾಯಿ ದಂಡ ಹಾಕ್ತಾರೆ. ಹೀಗೆ ಕಟ್ಟುನಿಟ್ಟಿನಲ್ಲಿ ಜಾತ್ರೆ ಮಾಡಲಾಯಿತು. ಗ್ರಾಮದ ಎಲ್ಲ ಜನರು ಬಹಳ ಖುಷಿಯಿಂದ ಎಲ್ಲರೂ ಪಟ್ಟಿ ಕೊಟ್ಟೆ ಎಲ್ಲರೂ ತಮ್ಮೆಲ್ಲ ಹೆಣ್ಣುಮಕ್ಕಳನ್ನ ಎಲ್ಲ ಕಡೆಯಿಂದ ಹೆಣ್ಮಕ್ಳನ್ನ ಕರೆಸಿ ಹೆಣ್ಮಕ್ಳನ್ನೆಲ್ಲ ಇಟ್ಕೊಂಡು ಗ್ರಾಮದ ಸುತ್ತೂ ಎಲ್ಲ ಕಟ್ಟಡಗಳನ್ನ ಹಾಕೊಂಡು ಎಲ್ಲ ಕಡೆನೂ ಮಡಿ ಮಾಡಿ ಎಲ್ಲ ನೀರು ಹೊಡೆದು ಮತ್ತು ಇಲ್ಲಿ ಗ್ರಾಮದೊಳಗಿರ್ತಕ್ಕಂಥ ಎಲ್ಲ ಜನರು ಯಾರು ಚಪ್ಪಲ್ ಹಾಕ್ಲಾರ್ದನೆ ಭಾಳ ಮಡಿಯಿಂದ ಭಕ್ತಿಪೂರ್ವಕವಾಗಿ ಎಲ್ಲರೂ ಜಾತ್ರೆ ಒಳಗೆ ಪಾಲ್ಗೊಂಡಾರೆ. ಅಗದಿ ಬಹಳ ವಿಜೃಂಭಣೆಯಿಂದ ಸ್ವಚ್ಛತೆಯಿಂದ ಜಾತ್ರೆ ಮಾಡಾತ್ತೆ. ಬೆನಕನಕೊಪ್ಪದಲ್ಲಿ ಜಾತ್ರೆ ನಿಮಿತ್ತ ಹೆಣ್ಣು ಮಕ್ಕಳು ತವರು ಮನೆಗೆ ಬರ್ತಾರೆ. ಗ್ರಾಮಕ್ಕೆ ಬರುವ ಹೆಣ್ಣು ಮಕ್ಕಳು ಗ್ರಾಮ ದೇವತೆಗೆ ಪೂಜೆ ಸಲ್ಲಿಸಿ ಉಡಿ ತುಂಬುತ್ತಾರೆ. ಭಕ್ತರ ಇಷ್ಟಾರ್ಥ ಈಡೇರಿಸುವ ಶಕ್ತಿ ದೇವತೆಗೆ ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ಇನ್ನು ಜಾತ್ರೆಯ ದಿನ ಗ್ರಾಮದ ಯಾರ ಮನೆಯಲ್ಲೂ ಒಲೆ ಹಚ್ಚಲ್ಲ. ಹೀಗಾಗಿ ದೇವಸ್ಥಾನದಲ್ಲೇ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗುತ್ತೆ. ದಿನದ 3 ಹೊತ್ತು ಸಹ ಗ್ರಾಮಸ್ಥರು ಊಟ ಮಾಡಬೇಕಿದೆ. ದುರ್ಗವ್ವ ದೇವಿ ಜಾತ್ರೆ ನಮ್ಮ ಎಲ್ಲ ಹೆಣ್ಮಕ್ಳು, ಎಲ್ಲ ನಮ್ಮ ಕುಟುಂಬಸ್ಥರುಗಳು, ಎಲ್ಲ ಸಂಬಂಧಿಕರು ಬಂದು ಖುಷಿಯಿಂದ ಜಾತ್ರೆ ಮಾಡ್ತಾ ಇದ್ದೀವಿ. ನಾವು ಯಾವುದು ಭೇದ ಭಾವ ಇಲ್ಲದೆ, ಯಾವುದು ಜಾತಿ ಯಾವುದು ಪಕ್ಷ ಪಾರ್ಟಿ ಯಾವುದು ಇಲ್ಲದೆ ನಾವು ಖುಷಿಯಾಗಿ ಜಾತ್ರೆ ಮಾಡ್ತಾ ಇದ್ದೀವಿ. ಊರಿನ ಜನ ಯಾವುದೇ ಜಾತಿ ಭೇದ ಭಾವ ಯಾವುದೇ ಇವನ್ ಪಾರ್ಟಿಗಳು ಯಾವುದೂ ಇಲ್ದೇ ಎಲ್ಲರೂ ಒಟ್ಟಾಗಿ ಸೇರಿ ಮಾಡ್ತಿರೋದು ನಮ್ಗೆ ತುಂಬ ಖುಷಿಯಾಗೈತಿ. ಪ್ರಸಾದ ಸೇವನೆ ಆಗಿರ್ಬೋದು, ಪೂಜಾ ಕಾರ್ಯಕ್ರಮಗಳಾಗಿರ್ಬೋದು, ಸಾಯಂಕಾಲ ಪುರಾಣ ಪ್ರವಚನಗಳಲ್ಲಾಗಿರ್ಬೋದು, ಪ್ರತಿಯೊಬ್ಬರು ಒಂದಾಗಿ ಭಕ್ತಿ ಭಾವದಿಂದ ನಡ್ಕೊಳ್ತಾ ಇರೋದು ನಮ್ಗೆ ಇನ್ನೂ ಭಾಳ ಖುಷಿಯಾಗಿದ್ದಿ. ಆಮೇಲೆ ಕುಂಭಮೇಳ ಆಯಿತು, ಪಾಲಕ್ಕಿ ಸೇವಾ ಆಯಿತು, ಈ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ಮತ್ತು ಅಭಿಷೇಕಗಳು, ಉಡಿ ತುಂಬೋ ಕಾರ್ಯಕ್ರಮ ಪ್ರತಿಯೊಂದನ್ನು ಪ್ರತಿಯೊಬ್ಬರು ಸೇರಿ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇರೋದು ನಮಗೆ ತುಂಬ ಖುಷಿಯಾಗಿದೆ. ಶಕ್ತಿ ದೇವತೆ ದ್ಯಾಮಮ್ಮ ಜಾತ್ರೆಯ ಸಂಭ್ರಮ ಅದ್ಧೂರಿಯಾಗಿ ನಡೆದಿದೆ. ಭಕ್ತರು ಶಕ್ತಿ ದೇವತೆಯ ಭಕ್ತಿಯಲ್ಲಿ ಮಿಂದೆದ್ದಿದ್ದಾರೆ. ಸಂತೋಷ್ ಕೊಂಡೂರ, ನ್ಯೂಸ್ 18 ಗದಗ.